ಕಾತ್ಯಾಯಿನಿ ದೇವಿಯ ಜನನ ಮತ್ತು ಹೆಸರು. 1. ಕಾತ್ಯಾಯಿನಿ ದೇವಿಯು ದುರ್ಗೆಯ ರೂಪಗಳಲ್ಲಿ ಒಂದಾಗಿದ್ದಾಳೆ. 2. ಮಹಿಷಾಸುರನ ಕಿರುಕುಳದಿಂದ ಕೋಪಗೊಂಡ ದೇವತೆಗಳ ಸಂಯೋಜಿತ ಶಕ್ತಿಯಿಂದ ಅವಳು ಉಂಟಾದಳು. ಮತ್ತು 3. ಋಷಿ ಕಾತ್ಯಾಯನರ ಆಶ್ರಮದಲ್ಲಿ ಈ ಶಕ್ತಿಯು ಸ್ಫಟಿಕಗೊಂಡಿತು ಮತ್ತು ಅವರಿಗೆ ಸರಿಯಾದ ರೂಪ ನೀಡಲಾಯಿತು. ಆದ್ದರಿಂದ ಅವಳು ಕಾತ್ಯಾಯನರ ಮಗಳು ಅಥವಾ ಕಾತ್ಯಾಯಿನಿ ಎಂದು ಕರೆಸಿಕೊಂಡಳು. ಋಷಿ ಕಾತ್ಯಾಯನರ ಆಶ್ರಮದಲ್ಲಿ ಅವಳು ಜನಿಸಿದಳು ಅಥವಾ ರೂಪುಗೊಂಡಿದ್ದರಿಂದ ಆಕೆಗೆ ಕಾತ್ಯಾಯನಿ ಎಂಬ ಹೆಸರು ಬಂತು. ನವರಾತ್ರಿಯ 6ನೇ ದಿನದಂದು ಅವಳನ್ನು ಪೂಜಿಸಲಾಗುತ್ತದೆ. ಅವಳ ಪ್ರಮುಖ ಕೆಲಸವೆಂದರೆ ದುಷ್ಟಶಕ್ತಿಗಳನ್ನು ನಾಶ ಮಾಡುವುದು, ಮತ್ತು ಭಕ್ತರು ತನಗೆ ಒಳಿತನ್ನು ಬಯಸುವಂತೆ ಈಕೆಯನ್ನು ಪೂಜಿಸುತ್ತಾರೆ. ಕಾತ್ಯಾಯಿನಿ ದೇವಿಯ ಕಾರ್ಯ ಮತ್ತು ಮಹತ್ವ. 1. ಕಾತ್ಯಾಯಿನಿ ದೇವಿ ಮಹಿಷಾಸುರನನ್ನು ವಧಿಸುವ ಮೂಲಕ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಪ್ರತಿನಿಧಿಸುತ್ತಾಳೆ. 2. ಅವಳು ದುಷ್ಟಶಕ್ತಿಗಳನ್ನು ನಾಶಮಾಡುವ ದೇವತೆಯಾಗಿದ್ದಾಳೆ ಮತ್ತು ಶತ್ರುಗಳ ಮೇಲಿನ ವಿಜಯಕ್ಕಾಗಿ ಅವಳನ್ನು ಪೂಜಿಸಲಾಗುತ್ತದೆ. ಮತ್ತು 3. ಅವಳನ್ನು ಪೂಜಿಸುವ ಭಕ್ತರಿಗೆ ಸದ್ಗುಣಗಳು ಒಲಿಯುತ್ತವೆ ಮತ್ತು ಅವರ ಪಾಪಗಳು ನಾಶವಾಗುತ್ತವೆ. ನಿತ್ಯ ಮತ್ತು ಶುಭ ಕಾರ್ಯಗಳಿಗಾಗಿ ಪೂಜೆ. 1. ಉತ್ತಮ ಸಂಗಾತಿಯನ್ನು ಪಡೆಯಲು ಮತ್ತು ಮದುವೆಯಲ್ಲಿ ಸಂತೋಷವನ್ನು ಬಯಸುವ ಅವಿವಾಹಿತ ಹುಡುಗಿಯರು ಕಾತ್ಯಾಯಿನಿ ದೇವಿಯನ್ನು ಪೂಜಿಸುತ್ತಾರೆ. 2. ಅವಳನ್ನು ಪೂಜಿಸುವುದರಿಂದ ಒಳ್ಳೆಯ ಮನಸ್ಸು ಬರುತ್ತದೆ ಮತ್ತು ಶುಭ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ. ಮತ್ತು 3. ಗೋಪಿಗಳು ಸಹ ಶ್ರೀಕೃಷ್ಣನನ್ನು ಗಂಡನಾಗಿ ಪಡೆಯಲು ದ್ವಾಪರ ಯುಗದಲ್ಲಿ ಕಾತ್ಯಾಯಿನಿ ವ್ರತವನ್ನು ಮಾಡಿದ್ದರು. ಮತ್ತು ಆರಾಧನೆ. 1. ಕಾತ್ಯಾಯಿನಿ ದೇವಿ ಚಿನ್ನದ ಹೊಳಪನ್ನು ಹೊಂದಿದ್ದಾಳೆ ಮತ್ತು ಸಿಂಹಾರೂಢಳಾಗಿದ್ದಾಳೆ. 2. ಆಕೆಯು ಸಾಮಾನ್ಯವಾಗಿ 4 ಕೈಗಳನ್ನು ಹೊಂದಿರುತ್ತಾಳೆ, ಕೈಗಳಲ್ಲಿ ಕತ್ತಿ, ಕಮಲ, ವರ ಮುದ್ರೆ, ಮತ್ತು ಅಭಯ ಮುದ್ರೆಯನ್ನು ಹಿಡಿದಿರುತ್ತಾಳೆ. ಮತ್ತು 3. ನವರಾತ್ರಿಯ 6ನೇ ದಿನದಂದು ಆಕೆಯ ಪೂಜೆ ಮಾಡಲಾಗುತ್ತದೆ.